ನಮಸ್ಕಾರ ಕರ್ಕಾಟಕ ರಾಶಿಯವರೇ, ಇಂದು ನಾನು ನಿಮಗೆ ಹೇಳುವ ಈ ಮಾಹಿತಿ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸಬಲ್ಲದು. ಹೌದು ಸ್ನೇಹಿತರೆ, ನಿಮ್ಮ ರಾಶಿಗೆ ಈಗ ಬರುತ್ತಿರುವ ಈ ಸಮಯ ಸಾಧಾರಣ ಸಮಯವಲ್ಲ. ಇದೊಂದು ದೊಡ್ಡ ಪರೀಕ್ಷೆಯ ಸಮಯ. ಆದರೆ ಈ ಪರೀಕ್ಷೆಯನ್ನು ನೀವು ಗೆದ್ದರೆ ನಿಮ್ಮ ಜೀವನದಲ್ಲಿ ರಾಜಯೋಗ ರೂಪಿಸುತ್ತದೆ. ಎಷ್ಟು ದೊಡ್ಡ ರಾಜಯೋಗ ಗೊತ್ತಾ ನಿಮಗೆ? ನೀವು ಕನಸಿನಲ್ಲೂ ಯೋಚಿಸದ ಯಶಸ್ಸು. ಅಷ್ಟು ದೊಡ್ಡದು ಈ ರಾಜಯೋಗ. ಆದರೆ ಮೊದಲು ಪರೀಕ್ಷೆಯನ್ನು ಎದುರಿಸಬೇಕು, ಅದನ್ನು ಗೆಲ್ಲಬೇಕು, ಮತ್ತು ಆಗ ಮಾತ್ರ ನಿಮ್ಮ ಭವಿಷ್ಯ ಬೆಳಗುತ್ತದೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇಂದು ನಾನು ಹೇಳುವ ಪ್ರತಿಯೊಂದು ಮಾತು ನಿಮಗೆ ಬಹಳ ಮುಖ್ಯ. ಕರ್ಕಾಟಕ ರಾಶಿಯವರೇ, ನನ್ನ ಹೃದಯದಿಂದ ನಿಮಗೆ ಹೇಳುತ್ತೇನೆ, அடுத்த 15 ದಿನಗಳು ನಿಮ್ಮ ಜೀವನದಲ್ಲಿ ಬಹಳ ನಿರ್ಣಾಯಕವಾದ ದಿನಗಳು. ಈ ದಿನಗಳಲ್ಲಿ ನಿಮಗೆ 3 ದೊಡ್ಡ ಘಟನೆಗಳು ನಡೆಯಲಿವೆ, 3 ಅದ್ಭುತ ಬದಲಾವಣೆಗಳು ಬರಲಿವೆ. ಆದರೆ ಅದಕ್ಕೆ ಮೊದಲು ನೀವು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಆ ಸವಾಲುಗಳು ಕಷ್ಟಕರವಾಗಿರಬಹುದು, ಆದರೆ ಅವು ನಿಮ್ಮನ್ನು ಬಲಶಾಲಿಯಾಗಿ ಮಾಡುವವು, ನಿಮ್ಮನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವವು. ಹಾಗಾಗಿ ಧೈರ್ಯವಾಗಿರಿ, ನಂಬಿಕೆಯಿಂದಿರಿ, ಏಕೆಂದರೆ ಗ್ರಹಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿವೆ. ಈಗ ಆಕಾಶದಲ್ಲಿ ನಡೆಯುತ್ತಿರುವ ಗ್ರಹ ಚಲನೆಗಳನ್ನು ನೋಡಿದರೆ, ಗುರುಗ್ರಹವು ಈಗ ಬಹಳ ಶಕ್ತಿಯುತ ಸ್ಥಾನದಲ್ಲಿದೆ. ಗುರು ಪೆಯರ್ಚಿ ನಿಮ್ಮ ರಾಶಿಗೆ ಹೊಸ ದಿಕ್ಕನ್ನು ತೋರಿಸುತ್ತಿದೆ, ಹೊಸ ಮಾರ್ಗವನ್ನು ತೆರೆಯುತ್ತಿದೆ. ಆದರೆ ಅದೇ ಸಮಯದಲ್ಲಿ ಶನಿಗ್ರಹವು ಸಕ್ರಿಯವಾಗಿದೆ. ಶನಿ ನಿಮ್ಮನ್ನು ಪರೀಕ್ಷಿಸುತ್ತಿದೆ, ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿದೆ, ನಿಮ್ಮ ಶಕ್ತಿಯನ್ನು ಪರೀಕ್ಷಿಸುತ್ತಿದೆ. ಹಾಗಾಗಿ ಈ ಸಮಯದಲ್ಲಿ ತಾಳ್ಮೆ ಬಹಳ ಮುಖ್ಯ, ಧೈರ್ಯ ಬಹಳ ಮುಖ್ಯ. ರಾಹು ಮತ್ತು ಕೇತು ಗ್ರಹಗಳು ನಿಮ್ಮ ರಾಶಿಯ ಮೇಲೆ ವಿಶೇಷ ಪ್ರಭಾವ ಬೀರುತ್ತಿವೆ. ರಾಹು ನಿಮಗೆ ಹೊಸ ಅವಕಾಶಗಳನ್ನು ತರುತ್ತಿದೆ, ಆದರೆ ಅದೇ ಸಮಯದಲ್ಲಿ ಗೊಂದಲವನ್ನು ತರುತ್ತಿದೆ. ಕೇತು ನಿಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತಿದೆ, ನಿಮ್ಮ ಆಂತರಿಕ ದೃಷ್ಟಿಯನ್ನು ತೀಕ್ಷ್ಣಗೊಳಿಸುತ್ತಿದೆ. ಹಾಗಾಗಿ ಈ ಸಮಯದಲ್ಲಿ ನೀವು ಬಾಹ್ಯ ಪ್ರಪಂಚದೊಂದಿಗೆ ಜೊತೆಗೆ ನಿಮ್ಮ ಆಂತರಿಕ ಪ್ರಪಂಚವನ್ನು ಗಮನಿಸಬೇಕು. ನಿಮ್ಮ ಮನಸ್ಸಿಗೆ ಕಿವಿಗೊಡಬೇಕು, ನಿಮ್ಮ ಅಂತರಾತ್ಮಕ್ಕೆ ಕಿವಿಗೊಡಬೇಕು. ಗ್ರಹ ಸಂಚಾರ ಈಗ ಬಹಳ ವಿಶೇಷವಾಗಿದೆ. ಗ್ರಹ ದಶೆ ನಿಮ್ಮ ಅನುಕೂಲಕ್ಕೆ ತಿರುಗುತ್ತಿದೆ, ಆದರೆ ಅದಕ್ಕೆ ಸ್ವಲ್ಪ ಸಮಯ ಬೇಕು, ಸ್ವಲ್ಪ ಕಾಯುವಿಕೆ ಬೇಕು, ಸ್ವಲ್ಪ ಹೋರಾಟ ಬೇಕು. ಆದರೆ ಒಮ್ಮೆ ಈ ಹೋರಾಟವನ್ನು ನೀವು ಗೆದ್ದರೆ, ಒಮ್ಮೆ ಈ ಪರೀಕ್ಷೆಯನ್ನು ನೀವು ದಾಟಿದರೆ, ಅಷ್ಟೊಂದು ದೊಡ್ಡ ಯಶಸ್ಸು ನಿಮ್ಮದಾಗುತ್ತದೆ, ಅಷ್ಟೊಂದು ದೊಡ್ಡ ಸಂತೋಷ ನಿಮ್ಮದಾಗುತ್ತದೆ. ಅದನ್ನು ಪದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಈಗ ನಾವು ನಿಮ್ಮ ವೃತ್ತಿ ಬದುಕಿನ ಬಗ್ಗೆ ಮಾತನಾಡೋಣ. ಕರ್ಕಾಟಕ ರಾಶಿಯವರೇ, ನಿಮ್ಮ ವೃತ್ತಿ ಜೀವನದಲ್ಲಿ ಈಗ ಬಹಳ ಪ್ರಮುಖ ಬದಲಾವಣೆಗಳು ನಡೆಯಲಿವೆ. அடுத்த 15 ದಿನಗಳಲ್ಲಿ ನಿಮಗೆ ಒಂದು ದೊಡ್ಡ ಅವಕಾಶ ಬರಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಹುದ್ದೆ ದೊರಕಬಹುದು, ಹೊಸ ಜವಾಬ್ದಾರಿ ದೊರಕಬಹುದು. ಆದರೆ ಅದರೊಂದಿಗೆ ಹೊಸ ಸವಾಲುಗಳು ಬರುತ್ತವೆ, ಹೊಸ ಒತ್ತಡಗಳು ಬರುತ್ತವೆ. ಆದರೆ ನೀವು ಧೈರ್ಯದಿಂದ ಎದುರಿಸಿದರೆ, ಕಷ್ಟಪಟ್ಟು ಕೆಲಸ ಮಾಡಿದರೆ, ಈ ಅವಕಾಶವು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬೆಳವಣಿಗೆಯನ್ನು ತರುತ್ತದೆ. ವ್ಯಾಪಾರದಲ್ಲಿರುವವರಿಗೆ ಈ ಕಾಲಾವಧಿ ಬಹಳ ಪ್ರಮುಖ. அடுத்த 30 ದಿನಗಳಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಬರಬಹುದು, ಹೊಸ ಗ್ರಾಹಕರು ಸೇರಬಹುದು, ಹೊಸ ಪಾಲುದಾರರು ದೊರಕಬಹುದು. ಆದರೆ ಎಚ್ಚರವಾಗಿರಬೇಕು, ಪ್ರತಿಯೊಂದು ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು. ಯಾರನ್ನು ಕುರುಡಾಗಿ ನಂಬಬಾರದು, ಏಕೆಂದರೆ ರಾಹುವಿನ ಪ್ರಭಾವದಿಂದಾಗಿ ಕೆಲವರು ನಿಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸಬಹುದು. ಆದರೆ ನಿಮ್ಮ ತೀಕ್ಷ್ಣ ಬುದ್ಧಿವಂತಿಕೆಯಿಂದ ನೀವು ಅವರನ್ನು ಗುರುತಿಸಬಲ್ಲಿರಿ, ಅವರಿಂದ ದೂರವಿರಬಲ್ಲಿರಿ. ಹಣಕಾಸಿನ ದೃಷ್ಟಿಯಿಂದ ನೋಡಿದರೆ, ಈ ಹಂತದಲ್ಲಿ ನಿಮಗೆ ಒಳ್ಳೆಯ ಸುದ್ದಿಗಳಿವೆ. அடுத்த ದಿನಗಳಲ್ಲಿ ನಿಮಗೆ ಅನಿರೀಕ್ಷಿತ ಹಣ ಬರುವ ಸಾಧ್ಯತೆಯಿದೆ. ಹಳೆಯ ಸಾಲ ಮರಳಿ ದೊರಕಬಹುದು, ಹಳೆಯ ಹೂಡಿಕೆಯಿಂದ ಲಾಭ ಬರಬಹುದು. ಯಾವುದೋ ಒಂದು ಮೂಲದಿಂದ ಹಣ ನಿಮ್ಮ ಕೈಗೆ ಸೇರಬಹುದು. ಆದರೆ ಈ ಹಣವನ್ನು ಜಾಗರೂಕತೆಯಿಂದ ಖರ್ಚು ಮಾಡಬೇಕು. ಹುಚ್ಚುತನದ ಖರ್ಚುಗಳನ್ನು ತಪ್ಪಿಸಬೇಕು, ಭವಿಷ್ಯಕ್ಕಾಗಿ ಉಳಿಸಬೇಕು. ಏಕೆಂದರೆ ಶನಿಯ ಪ್ರಭಾವದಿಂದಾಗಿ ನಿಮಗೆ ಹಠಾತ್ತನೆ ಹಣದ ಅಗತ್ಯ ಬರಬಹುದು, ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಈ ಸಮಯದಲ್ಲಿ ನೀವು ಹೊಸ ಹೂಡಿಕೆಗಳನ್ನು ಮಾಡಬಹುದು, ಆದರೆ ಅವುಗಳನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಯಾವುದೇ ಹೂಡಿಕೆ ಮಾಡುವ ಮೊದಲು ಚೆನ್ನಾಗಿ ಯೋಚಿಸಬೇಕು, ತಜ್ಞರ ಸಲಹೆ ಪಡೆಯಬೇಕು. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ಸಮಸ್ಯೆಗಳನ್ನು ತರಬಹುದು. ಹಾಗಾಗಿ ಶಾಂತವಾಗಿ, ವಿಚಾರಪೂರ್ವಕವಾಗಿ ಆಲೋಚಿಸಿ ಮತ್ತೆ ನಿರ್ಧಾರ ತೆಗೆದುಕೊಳ್ಳಿ, ಆಗ ಮಾತ್ರ ನಿಮ್ಮ ಹಣಕಾಸು ಸುರಕ್ಷಿತವಾಗಿರುತ್ತದೆ. ಈಗ ನಾನು ನಿಮಗೆ ಮೊದಲ ದೊಡ್ಡ ಘಟನೆಯ ಬಗ್ಗೆ ಹೇಳುತ್ತೇನೆ, ಬಹಳ ಎಚ್ಚರದಿಂದ ಕೇಳಿ. அடுத்த 15 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತ ಸಂಗತಿ ನಡೆಯುತ್ತದೆ. ಈ ಸಂಗತಿ ನಿಮ್ಮನ್ನು ಆಘಾತಗೊಳಿಸಬಹುದು, ನಿಮ್ಮನ್ನು ಗೊಂದಲಕ್ಕೀಡು ಮಾಡಬಹುದು. ಆದರೆ ಇದು ನಿಮಗಾಗಿ ಬರುವ ದೈವಿಕ ಸಂಕೇತ, ದೈವಿಕ ಸಂದೇಶ. ಇದು ನಿಮಗೆ ತೋರಿಸುತ್ತಿದೆ ಯಾವ ದಾರಿಯಲ್ಲಿ ಹೋಗಬಾರದು,
ಯಾವ ಜನರಿಂದ ದೂರವಿರಬೇಕು, ಯಾವ ನಿರ್ಧಾರಗಳನ್ನು ಬದಲಾಯಿಸಬೇಕು. ಈ ಮೊದಲ ಘಟನೆಯು ನಿಮ್ಮ ವ್ಯಕ್ತಿಗತ ಜೀವನದಲ್ಲಿ ಇರಬಹುದು ಅಥವಾ ವೃತ್ತಿಪರ ಜೀವನದಲ್ಲಿ ಇರಬಹುದು. ಆದರೆ ಅದು ಬಹಳ ಶಕ್ತಿಯುತವಾಗಿರುತ್ತದೆ, ಬಹಳ ನಾಟಕೀಯವಾಗಿರುತ್ತದೆ. ಕೆಲವರಿಗೆ ಇದು ಯಾವುದೋ ಸಂಬಂಧದ ಬಗ್ಗೆ ಸತ್ಯ ತಿಳಿಯುವುದಾಗಿರಬಹುದು, ಕೆಲವರಿಗೆ ಯಾವುದೋ ರಹಸ್ಯ ಬಹಿರಂಗವಾಗುವುದಾಗಿರಬಹುದು, ಕೆಲವರಿಗೆ ಯಾವುದೋ ಯೋಜನೆ ಬದಲಾಗುವುದಾಗಿರಬಹುದು. ಆದರೆ ಯಾವುದಾದರೂ ಆಗಲಿ, ಅದನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳಿ, ಅದರಿಂದ ಕಲಿಯಿರಿ, ಅದರಿಂದ ಬೆಳೆಯಿರಿ. ಪ್ರೇಮ ಜೀವನದ ಬಗ್ಗೆ ಮಾತನಾಡಿದರೆ, ಕರ್ಕಾಟಕ ರಾಶಿಯವರೇ, ನಿಮ್ಮ ಪ್ರೇಮ ಜೀವನದಲ್ಲಿ ಈಗ ಭಾವನೆಗಳ ಅಲೆಗಳು ಏಳುತ್ತಿವೆ. ಈ ಹಂತದಲ್ಲಿ ನೀವು ನಿಮ್ಮ ಪಾಲುದಾರರೊಂದಿಗೆ ಚೆನ್ನಾಗಿ ಮಾತನಾಡಬೇಕು. ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಹಂಚಿಕೊಳ್ಳಬೇಕು, ನಿಮ್ಮ ನಿರೀಕ್ಷೆಗಳನ್ನು ತಿಳಿಸಬೇಕು. ಏಕೆಂದರೆ ಈ ಸಮಯದಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ಸಣ್ಣ ಸಣ್ಣ ವಿಷಯಗಳು ದೊಡ್ಡ ಜಗಳಗಳಾಗಬಹುದು. ಆದರೆ ನೀವು ತಾಳ್ಮೆಯಿಂದಿದ್ದರೆ, ಪ್ರೀತಿಯಿಂದ ಮಾತನಾಡಿದರೆ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತವೆ. ಅವಿವಾಹಿತರಿಗೆ ಈ ಸಮಯ ಬಹಳ ಆಸಕ್ತಿಕರ. அடுத்த ತಿಂಗಳೊಳಗೆ ನಿಮಗೆ ವಿಶೇಷ ವ್ಯಕ್ತಿ ಭೇಟಿಯಾಗಬಹುದು, ಹೊಸ ಸಂಬಂಧ ಪ್ರಾರಂಭವಾಗಬಹುದು. ಆದರೆ ಆತುರಪಡಬೇಡಿ. ಆ ವ್ಯಕ್ತಿಯನ್ನು ಚೆನ್ನಾಗಿ ತಿಳಿದುಕೊಳ್ಳಿ, ಅವರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಿ, ಅವರ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಿ. ನಂತರ ಮಾತ್ರ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಿ. ಏಕೆಂದರೆ ಈ ಸಮಯದಲ್ಲಿ ಭಾವನೆಗಳು ಪ್ರಬಲವಾಗಿರುತ್ತವೆ. ಆದರೆ ಬುದ್ಧಿವಂತಿಕೆಯೂ ಬೇಕು. ವಿವಾಹಿತರಿಗೆ ಈ ಹಂತ ಕುಟುಂಬ ಸಂಬಂಧಗಳನ್ನು ಬಲಪಡಿಸುವ ಸಮಯ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯಿರಿ. ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ, ಅವರ ಅಗತ್ಯಗಳಿಗೆ ಗಮನ ನೀಡಿರಿ. ನಿಮ್ಮ ಮಕ್ಕಳೊಂದಿಗೂ ಹತ್ತಿರವಾಗಿರಿ, ಅವರ ಜೀವನದಲ್ಲಿ ಭಾಗವಹಿಸಿ. ಏಕೆಂದರೆ ಕುಟುಂಬದ ಬೆಂಬಲವೇ ನಿಮಗೆ ಈಗ ಅತಿ ದೊಡ್ಡ ಶಕ್ತಿ. ಅವರ ಪ್ರೀತಿಯೇ ನಿಮಗೆ ಈಗ ಅತಿ ದೊಡ್ಡ ರಕ್ಷಣೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ, ಈ ಹಂತದಲ್ಲಿ ನೀವು ವಿಶೇಷ ಜಾಗರೂಕರಾಗಿರಬೇಕು. ಶನಿಯ ಪ್ರಭಾವದಿಂದಾಗಿ ನಿಮಗೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು. ವಿಶೇಷವಾಗಿ ಜೋಡು ನೋವು, ಹೊಟ್ಟೆ ತೊಂದರೆ, ತಲೆ ನೋವು, ಈ ರೀತಿಯ ಸಮಸ್ಯೆಗಳು ಬರಬಹುದು. ಆದರೆ ಅವು ದೊಡ್ಡದಲ್ಲ. ಸರಿಯಾದ ಜೀವನ ಶೈಲಿಯಿಂದ ಅವುಗಳನ್ನು ನಿಯಂತ್ರಿಸಬಹುದು. ಸರಿಯಾದ ಆಹಾರ, ಸಾಕಷ್ಟು ವಿಶ್ರಾಂತಿ, ನಿಯಮಿತ ವ್ಯಾಯಾಮ ಇವು ಬಹಳ ಮುಖ್ಯ. ಮಾನಸಿಕ ಆರೋಗ್ಯವನ್ನು ಕಾಪಾಡುವುದು ಈಗ ಬಹಳ ಮುಖ್ಯ. ಈ ಸಮಯದಲ್ಲಿ ನಿಮಗೆ ಒತ್ತಡ ಹೆಚ್ಚಾಗಬಹುದು, ಆತಂಕ ಹೆಚ್ಚಾಗಬಹುದು. ಆದರೆ ಅದನ್ನು ನಿಯಂತ್ರಿಸುವುದು ನಿಮ್ಮ ಕೈಯಲ್ಲಿದೆ. ಧ್ಯಾನ ಮಾಡಿ, ಯೋಗ ಮಾಡಿ, ಪ್ರಕೃತಿಯಲ್ಲಿ ಸಮಯ ಕಳೆಯಿರಿ. ನಿಮಗೆ ಇಷ್ಟವಾದ ಕೆಲಸಗಳನ್ನು ಮಾಡಿ, ಸಂಗೀತ ಕೇಳಿ, ಪುಸ್ತಕ ಓದಿ, ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವ ಯಾವುದಾದರೂ ಮಾಡಿ. ಏಕೆಂದರೆ ಮಾನಸಿಕ ಶಾಂತಿ ಇಲ್ಲದಿದ್ದರೆ ದೈಹಿಕ ಆರೋಗ್ಯವು ಹಾಳಾಗುತ್ತದೆ. ವಿದ್ಯಾರ್ಥಿಗಳಿಗೆ ಈ ಸಮಯ ಬಹಳ ಪ್ರಮುಖ. அடுத்த ದಿನಗಳಲ್ಲಿ ನಿಮ್ಮ ಅಧ್ಯಯನದಲ್ಲಿ ಪರಿಶ್ರಮ ಬೇಕು, ಏಕಾಗ್ರತೆ ಬೇಕು, ಗಮನ ಬೇಕು. ಗುರುಗ್ರಹದ ಅನುಕೂಲದಿಂದಾಗಿ ನೀವು ಕಲಿಯುವ ಸಾಮರ್ಥ್ಯ ಹೆಚ್ಚಿದೆ, ನಿಮ್ಮ ಬುದ್ಧಿವಂತಿಕೆ ಹೆಚ್ಚಿದೆ. ಹಾಗಾಗಿ ಈ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಳ್ಳಿ. ಕಠಿಣ ಪರಿಶ್ರಮ ಮಾಡಿ. ಪರೀಕ್ಷೆಗಳಲ್ಲಿ ನೀವು ಚೆನ್ನಾಗಿ ಮಾಡುವಿರಿ. ಪ್ರತಿಯೋಗಿತಾ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸುವಿರಿ. ವಿದೇಶ ಪ್ರಯಾಣದ ಬಗ್ಗೆ ಆಲೋಚಿಸುತ್ತಿರುವವರಿಗೆ ಒಳ್ಳೆಯ ಸುದ್ದಿಗಳಿವೆ. அடுத்த ಕೆಲವು ತಿಂಗಳುಗಳಲ್ಲಿ ನಿಮಗೆ ವಿದೇಶಕ್ಕೆ ಹೋಗುವ ಅವಕಾಶ ಬರಬಹುದು. ಅಧ್ಯಯನಕ್ಕಾಗಿ ಆಗಬಹುದು, ಕೆಲಸಕ್ಕಾಗಿ ಆಗಬಹುದು, ಅಥವಾ ವ್ಯಾಪಾರಕ್ಕಾಗಿ ಆಗಬಹುದು. ಆದರೆ ಎಲ್ಲಾ ದಸ್ತಾವೇಜುಗಳನ್ನು ಸರಿಯಾಗಿ ಸಿದ್ಧಪಡಿಸಿ, ಎಲ್ಲಾ ವಿಧಾನಗಳನ್ನು ಸರಿಯಾಗಿ ಪೂರೈಸಿ. ಯಾವುದೇ ತಪ್ಪು ಮಾಡಬೇಡಿ, ಯಾವುದೇ ತರ್ಜುವಾರಿ ಮಾಡಬೇಡಿ. ಆಗ ಮಾತ್ರ ನಿಮ್ಮ ವಿದೇಶ ಯೋಜನೆಗಳು ಯಶಸ್ವಿಯಾಗುತ್ತವೆ. ಈಗ ನಾನು ನಿಮಗೆ ಎರಡನೇ ದೊಡ್ಡ ಘಟನೆಯ ಬಗ್ಗೆ ಹೇಳುತ್ತೇನೆ. ಇದನ್ನು ಬಹಳ ಎಚ್ಚರದಿಂದ ಕೇಳಿ. அடுத்த 30 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬರುತ್ತದೆ. ಈ ತಿರುವು ನಿಮ್ಮನ್ನು ಹೊಸ ದಿಕ್ಕಿಗೆ ತೆಗೆದುಕೊಂಡು ಹೋಗುತ್ತದೆ. ನಿಮ್ಮ ಜೀವನದ ಉದ್ದೇಶವನ್ನೇ ಬದಲಾಯಿಸಬಹುದು, ನಿಮ್ಮ ಆದ್ಯತೆಗಳನ್ನೇ ಬದಲಾಯಿಸಬಹುದು. ಇದು ಯಾವುದೋ ವ್ಯಕ್ತಿಯ ಕಾರಣದಿಂದಾಗಿ ಆಗಬಹುದು, ಅಥವಾ ಯಾವುದೋ ಘಟನೆಯ ಕಾರಣದಿಂದಾಗಿ ಆಗಬಹುದು, ಅಥವಾ ಯಾವುದೋ ಅರಿವಿನ ಕಾರಣದಿಂದಾಗಿ ಆಗಬಹುದು. ಈ ಎರಡನೇ ಘಟನೆಯು ನಿಮಗೆ ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ಕೊಡುತ್ತದೆ, ಹೊಸ ತಿಳುವಳಿಕೆಯನ್ನು ಕೊಡುತ್ತದೆ, ಹೊಸ ಬುದ್ಧಿವಂತಿಕೆಯನ್ನು ಕೊಡುತ್ತದೆ. ನೀವು ಇಲ್ಲಿವರೆಗೆ ಏನನ್ನು ಹುಡುಕುತ್ತಿದ್ದೀರಿ, ಈ ಹಂತದಲ್ಲಿ ಅದು ನಿಮಗೆ ದೊರೆಯುತ್ತದೆ, ಅಥವಾ ಅದು ಎಲ್ಲಿದೆ ಎಂಬುದು ನಿಮಗೆ ತಿಳಿಯುತ್ತದೆ. ಹಾಗಾಗಿ ಈ ಸಮಯದಲ್ಲಿ ತೆರೆದ ಮನಸ್ಸಿನಿಂದಿರಿ, ಸ್ವೀಕರಿಸುವ ಭಾವನೆಯಿಂದಿರಿ, ಹೊಸದನ್ನು ಕಲಿಯಲು ಸಿದ್ಧರಾಗಿರಿ. ಆಧ್ಯಾತ್ಮಿಕ ಬೆಳವಣಿಗೆಯ ದೃಷ್ಟಿಯಿಂದ ನೋಡಿದರೆ ಈ ಸಮಯ ನಿಮಗೆ ಬಹಳ ಮಹತ್ವದ್ದು. ಕೇತುವಿನ ಪ್ರಭಾವದಿಂದಾಗಿ ನಿಮ್ಮ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಆಂತರಿಕ ಪ್ರಯಾಣ ತೀವ್ರಗೊಳ್ಳುತ್ತದೆ. ನೀವು ಜೀವನದ ಆಳವಾದ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸುತ್ತೀರಿ.
ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಲು ಪ್ರಾರಂಭಿಸುತ್ತೀರಿ. ಈ ಪ್ರಯಾಣವನ್ನು ಮುಂದುವರಿಸಿ, ಏಕೆಂದರೆ ಇದೇ ನಿಮ್ಮನ್ನು ನಿಜವಾದ ಯಶಸ್ಸಿನತ್ತ, ನಿಜವಾದ ಸಂತೋಷದತ್ತ, ನಿಜವಾದ ಶಾಂತಿಯತ್ತ ಕೊಂಡೊಯ್ಯುತ್ತದೆ. ಈಗ ನಾನು ನಿಮಗೆ ಕೆಲವು ನಿವಾರಣೆಗಳನ್ನು ಹೇಳುತ್ತೇನೆ. ಈ ನಿವಾರಣೆಗಳನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿನ ಸವಾಲುಗಳು ಕಡಿಮೆಯಾಗುತ್ತವೆ, ನಿಮ್ಮ ಶಕ್ತಿ ಹೆಚ್ಚಾಗುತ್ತದೆ, ನಿಮ್ಮ ಯಶಸ್ಸಿನ ಮಾರ್ಗ ಸುಗಮವಾಗುತ್ತದೆ. ಮೊದಲನೆಯದಾಗಿ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ದೇವರನ್ನು ಪ್ರಾರ್ಥಿಸಿ, ಸೂರ್ಯ ನಮಸ್ಕಾರ ಮಾಡಿ, ಸೂರ್ಯನಿಗೆ ನೀರು ಅರ್ಪಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ, ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಎರಡನೆಯದಾಗಿ, ಶನಿವಾರದಂದು ಶನಿ ದೇವರಿಗೆ ವಿಶೇಷ ಪೂಜೆ ಮಾಡಿ, ಎಳ್ಳೆಣ್ಣೆ ದೀಪ ಹಚ್ಚಿ, ಕಪ್ಪು ಬಟ್ಟೆ ದಾನ ಮಾಡಿ, ಬಡವರಿಗೆ ಆಹಾರ ಕೊಡಿ. ಇದು ಶನಿಯ ಕೋಪವನ್ನು ಶಾಂತಗೊಳಿಸುತ್ತದೆ, ನಿಮ್ಮ ಪರೀಕ್ಷೆಗಳನ್ನು ಸುಲಭಗೊಳಿಸುತ್ತದೆ. ಮೂರನೆಯದಾಗಿ, ಗುರುವಾರದಂದು ಗುರುದೇವರಿಗೆ ಪೂಜೆ ಮಾಡಿ, ಹಳದಿ ಬಣ್ಣದ ಬಟ್ಟೆ ಧರಿಸಿ, ಕೇಳೆ ಹಣ್ಣು ತಿನ್ನಿ, ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ. ಇದು ಗುರುವಿನ ಆಶೀರ್ವಾದವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಪ್ರತಿದಿನ ಧ್ಯಾನ ಮಾಡುವುದು ಬಹಳ ಮುಖ್ಯ. ಕನಿಷ್ಠ 10 ನಿಮಿಷ ಶಾಂತವಾಗಿ ಕುಳಿತು ಧ್ಯಾನ ಮಾಡಿ. ನಿಮ್ಮ ಉಸಿರನ್ನು ಗಮನಿಸಿ, ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ. ಇದು ನಿಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಪ್ರತಿದಿನ ಗಾಯತ್ರಿ ಮಂತ್ರವನ್ನು ಜಪಿಸಿ, ಕನಿಷ್ಠ 28 ಬಾರಿ ಜಪಿಸಿ. ಇದು ನಿಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದೇವಾಲಯಕ್ಕೆ ನಿಯಮಿತವಾಗಿ ಭೇಟಿ ನೀಡಿ, ವಿಶೇಷವಾಗಿ ಶಿವಾಲಯಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸಿ, ಬಿಲ್ವಪತ್ರೆ ಅರ್ಪಿಸಿ. ಇದು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡುತ್ತದೆ, ನಿಮ್ಮ ಎಲ್ಲಾ ದುಃಖಗಳನ್ನು ದೂರ ಮಾಡುತ್ತದೆ. ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ, ತುಳಸಿ ದೇವಿಯನ್ನು ಪೂಜಿಸಿ. ಇದು ನಿಮ್ಮ ಮನೆಗೆ ಸಮೃದ್ಧಿ ತರುತ್ತದೆ, ಸಂತೋಷ ತರುತ್ತದೆ, ಶಾಂತಿ ತರುತ್ತದೆ. ಈಗ ನಾನು ನಿಮಗೆ ಮೂರನೇ ಮತ್ತು ಅತ್ಯಂತ ಮಹತ್ವದ ಘಟನೆಯ ಬಗ್ಗೆ ಹೇಳುತ್ತೇನೆ. ಇದು ಅತ್ಯಂತ ವಿಶೇಷವಾದದ್ದು, ಅತ್ಯಂತ ಶಕ್ತಿಯುತವಾದದ್ದು. அடுத்த ತಿಂಗಳ ಕೊನೆಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ರಾಜಯೋಗ ರೂಪಿಸುತ್ತದೆ. ಹೌದು ಸ್ನೇಹಿತರೆ, ಇದೊಂದು ರಾಜಯೋಗ. ಆದರೆ ಇದು ಸಾಧಾರಣ ರಾಜಯೋಗವಲ್ಲ. ಇದು ನೂರಾರು ವರ್ಷಗಳಿಗೊಮ್ಮೆ ಬರುವಂಥದ್ದು. ಇದು ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸಬಲ್ಲದು. ಈ ರಾಜಯೋಗವು ನಿಮಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ಸನ್ನು ತರುತ್ತದೆ. ವೃತ್ತಿಯಲ್ಲಿ ಯಶಸ್ಸು, ವ್ಯಾಪಾರದಲ್ಲಿ ಯಶಸ್ಸು, ಹಣಕಾಸಿನಲ್ಲಿ ಯಶಸ್ಸು, ಪ್ರೇಮದಲ್ಲಿ ಯಶಸ್ಸು, ಕುಟುಂಬದಲ್ಲಿ ಯಶಸ್ಸು, ಆರೋಗ್ಯದಲ್ಲಿ ಯಶಸ್ಸು, ಎಲ್ಲೆಡೆ ಯಶಸ್ಸು. ಆದರೆ ಈ ರಾಜಯೋಗವನ್ನು ಪಡೆಯಲು ನೀವು ಮೊದಲು ಪರೀಕ್ಷೆಯನ್ನು ಗೆಲ್ಲಬೇಕು, ಸವಾಲುಗಳನ್ನು ಎದುರಿಸಬೇಕು, ಕಷ್ಟಗಳನ್ನು ಸಹಿಸಬೇಕು. ಆಗ ಮಾತ್ರ ಈ ರಾಜಯೋಗ ನಿಮ್ಮದಾಗುತ್ತದೆ. 100% ಖಚಿತವಾಗಿ ಈ ರಾಜಯೋಗ ಬರುತ್ತದೆ. ಆದರೆ ಅದಕ್ಕೆ ನೀವು ಸಿದ್ಧರಾಗಿರಬೇಕು, ನೀವು ಯೋಗ್ಯರಾಗಿರಬೇಕು, ನೀವು ಬಲಶಾಲಿಯಾಗಿರಬೇಕು. ಹಾಗಾಗಿ ಈ ಸಮಯವನ್ನು ವ್ಯರ್ಥ ಮಾಡಬೇಡಿ. ಈ ಸಮಯವನ್ನು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಲು ಬಳಸಿ, ನಿಮ್ಮನ್ನು ಬಲಪಡಿಸಿಕೊಳ್ಳಲು ಬಳಸಿ, ನಿಮ್ಮನ್ನು ಯೋಗ್ಯಗೊಳಿಸಿಕೊಳ್ಳಲು ಬಳಸಿ. ಕರ್ಕಾಟಕ ರಾಶಿಯವರೇ, ನನ್ನ ಹೃದಯದಿಂದ ನಿಮಗೆ ಆಶೀರ್ವಾದ. ನಿಮ್ಮ ಜೀವನದಲ್ಲಿ ಯಶಸ್ಸು ಬರಲಿ, ಸಂತೋಷ ಬರಲಿ, ಸಮೃದ್ಧಿ ಬರಲಿ, ಶಾಂತಿ ಬರಲಿ. ನಿಮ್ಮ ಎಲ್ಲಾ ಕನಸುಗಳು ನನಸಾಗಲಿ, ನಿಮ್ಮ ಎಲ್ಲಾ ಬಯಕೆಗಳು ಈಡೇರಲಿ. ನೀವು ಎಲ್ಲಾ ಸವಾಲುಗಳನ್ನು ಗೆಲ್ಲಲಿ, ಎಲ್ಲಾ ಪರೀಕ್ಷೆಗಳನ್ನು ದಾಟಲಿ ಮತ್ತು ಅತ್ಯುನ್ನತ ಶಿಖರವನ್ನು ತಲುಪಲಿ. ದೇವರು ನಿಮ್ಮೊಂದಿಗಿರಲಿ, ದೇವರ ಅನುಗ್ರಹ ನಿಮ್ಮ ಮೇಲೆ ಇರಲಿ. ನೀವು ಧೈರ್ಯದಿಂದಿರಿ, ನಂಬಿಕೆಯಿಂದಿರಿ, ತಾಳ್ಮೆಯಿಂದಿರಿ. ಏಕೆಂದರೆ ನಿಮ್ಮ ಸಮಯ ಬಂದಿದೆ, ನಿಮ್ಮ ಕಾಲ ಬಂದಿದೆ, ನಿಮ್ಮ ಯುಗ ಬಂದಿದೆ. ಈ ಪರೀಕ್ಷೆಯನ್ನು ಗೆದ್ದು ರಾಜಯೋಗವನ್ನು ಪಡೆಯಿರಿ. ನಿಮ್ಮ ಜೀವನವನ್ನು ರೂಪಾಂತರಿಸಿರಿ, ನಿಮ್ಮ ಭವಿಷ್ಯವನ್ನು ಹೊಳೆಯುವಂತೆ ಮಾಡಿರಿ. ಮತ್ತು ನೆನಪಿರಲಿ, ನಿಮ್ಮ ಯಶಸ್ಸೇ ನಮ್ಮ ಯಶಸ್ಸು, ನಿಮ್ಮ ಸಂತೋಷವೇ ನಮ್ಮ ಸಂತೋಷ. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಹೆಚ್ಚಿನ ರಹಸ್ಯಗಳನ್ನು ಬಹಿರಂಗಪಡಿಸುತ್ತೇನೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇನೆ. அடுத்த 3 ತಿಂಗಳಲ್ಲಿ ಏನೆಲ್ಲ ಮಹತ್ವದ ಬದಲಾವಣೆಗಳು ಬರಲಿವೆ ಎಂಬುದನ್ನು ತಿಳಿಸುತ್ತೇನೆ. ಹಾಗಾಗಿ ನೋಟಿಫಿಕೇಶನ್ ಬೆಲ್ ಅನ್ನು ಒತ್ತಿ ಮತ್ತು ಮುಂದಿನ ವಿಡಿಯೋವನ್ನು ತಪ್ಪಿಸಿಕೊಳ್ಳಬೇಡಿ, ಏಕೆಂದರೆ ಅದು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲದು. ಧನ್ಯವಾದಗಳು. ನಮಸ್ಕಾರ.